ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ತಿಂಡಿ ರೆಡಿ ಮಾಡ್ತಾ ಇದ್ವಿ. ಏನು ವಿಶೇಷ ಅಂತ ಹೇಳಿ ತಮ್ಮನೇಲಲ್ಲಿ ಮೆನ್ಷನ್ ಮಾಡಿದ್ದೀನಿ. ಪಾಪುದೊಂದು ಪುಟ್ಟ ಶಾಸ್ತ್ರ ಮಾಡೋದಿತ್ತು, ಅದನ್ನು ಮಾಡ್ತಿದ್ವಿ. ಇದನ್ನು 3 ತಿಂಗಳು ಅಥವಾ 5 ತಿಂಗಳಲ್ಲಿ ಮಾಡ್ತಾರೆ. ಏನಂದರೆ ಪಾಪುನ ಕರ್ಕೊಂಡು ಅವರ ಮನೆಗೆ ಹೋಗಿ ಬರಬೇಕು. ಸೊ ಆ ಒಂದು ಶಾಸ್ತ್ರನ ಇಟ್ಕೊಂಡಿದ್ರು. ಈ ಸಂಪ್ರದಾಯದ ಬಗ್ಗೆ ಮುಂದೆ ಹೋಗ್ತಾ ಇರ್ತೀನಿ. ನಾವು ತಿಂಡಿಗೆ ಗೋಧಿ ಪಾಯಸ ಮತ್ತು ಪಲಾವು, ಈರುಳ್ಳಿ ಪಕೋಡ ಮಾಡ್ಕೊಳ್ತಾ ಇದ್ವಿ. ಈ ಶಾಸ್ತ್ರದ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದ್ರ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ, ನಾವೆಲ್ಲ ಏನು ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಈ ವಿಡಿಯೋಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಅಣ್ಣನ ಮನೆಯಿಂದ, ಅಂದರೆ ಸಂಜೆಗೆ ಬರಲ್ಲ, ಅವನ ಹಸ್ಬೆಂಡ್ ಮನೆಯಿಂದ ಯಾರಾದರೂ ಬಂದು ಇಲ್ಲಿ ಕರ್ಕೊಂಡೋಗೋಕ್ಕೆ ಬರ್ತಾರೆ. ಏನಂದರೆ ಅವರು ನಾವೇನು ಮಾಡಿರ್ತೀವಿ ತಿಂಡಿ ಅದನ್ನು ತಿಂದು ಮಡ್ಲಕ್ಕಿ ಹಾಕಿಸ್ಕೊಂಡು ತೊಟ್ಲು ಮತ್ತು ಮಾವ ಮತ್ತು ಇರ್ತಾರಲ್ಲ ಅವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಅಡುಗೆ ಮಾಡಿ ಮಡ್ಲಕ್ಕಿ ಹಾಕ್ತಾರೆ. ತಿಂಡಿ ಎಲ್ಲ ರೆಡಿ ಆಯಿತು. ಎಲ್ಲರೂ ಕೂಡ ತಿಂಡಿ ತಿಂದು ರೆಡಿ ಆಗ್ತಾಯಿದ್ರು. ನಾವು ಕಾಲಕ್ಕೂ ಮುಂಚೆ ಶಾಸ್ತ್ರ ಮುಗಿಸ್ಬೇಕಿತ್ತು ಮತ್ತು ಅವ್ರ ಮನೆಗೆ ಕೂಡ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಬೇಗ ಮಡ್ಲಕ್ಕಿನ ರೆಡಿ ಮಾಡಿಕೊಂಡ್ರು ಅಮ್ಮ. ಸಂಜೆಕ ಅವರ ಹತ್ತಿಗೆ ಫಸ್ಟ್ ಮಡ್ಲಕ್ಕಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕ್ಲಿಪ್ ಹಾಕೋದು, ಕೈ ತೊಳ್ಕೊಂಡು ಸಂಧ್ಯಾ ಮಡ್ಲಿಗೆ ಅತ್ತೆ ಹಾಕ್ಸ್ಕೊಂಡು ತಗೋಪ ಕ್ಯಾರಿ ಬ್ಯಾಗ್ ತರ ತಂದಿಯಾ? ಅಲ್ಲ ಇಟ್ಟಿದ್ದಲ್ಲ. ಏನಮ್ಮ ಯಾಕಂಗೆ ಮಾಡ್ತಿದ್ಯಾ? ಸಂಧ್ಯಾ ಚಿರಿ ಒಬ್ಬಟ್ಟು ತೆಗಿಬೇಡ ಇದೀಗ ಇದು ಇದನ್ನ ಬಿಡು. ನಾನು ಅಮ್ಮಂಗೆ ಹೇಳ್ತೀನಿ ಅಮ್ಮ ಹೂವು ಕವರ್ ಕೊಡ್ಲಾ? ಹೌದಾ? ಫಸ್ಟ್ ಸೀರೆ ಈಗ ನೆಕ್ಕೆ ಬಾಳೆ ಬ್ಲೌಸ್ ಪೀಸ್ ಇದು 2 kg ಮೂರು ಇಡಿ ಇಲ್ಲ ಕೈ ಅದಕ್ಕೆ ಒಂದು ಕೈ ಇಟ್ಟ ಹಂಗೆ ಸುತ್ತಿಟ್ಟು ತಕ್ಕಂಗೆ ವೆರಿ ಗುಡ್. ಇನ್ನೊಂದ್ಸರಿ
ತಲೆ ಬಿಟ್ಟು ಹಾಕೊಂಡು ಈಗ ಅಲ್ಲಿ ಮೊದ್ಲಲ್ಲಿ ಮಾಡ್ದಲ್ಲ ಹಂಗೆ ಹಿಂಗೆ ಮಾಡು ಅದು ತಟ್ಟೆ ಇಟ್ಟ ಹೇಳ್ಕೊ ಹಂಗೆ ಇಟ್ಕೊಂಡು ಕೈಯಲ್ಲಿ ತಗೊಂಡು ಚೆಲ್ಲಬಾರ್ದು ತಲೆ ಬಿಟ್ಟು ಹೀಗೆಲ್ಲ ಹೊಸದುರ್ಗ ಕೊಟ್ಟರು ಸದ್ಯಕ್ಕೆ ಅವರ ಅತ್ತೆ ಮನೆಗೆ. ಸೋದ್ರ ಮಾವ ತೊಟ್ಲು ಹಿಡ್ಕೊಂಡು ಹೋಗಬೇಕು, ಮನೆ ಹೊಕ್ಕಿ ಬರಬೇಕು ಅವತ್ತಿನ, ಅಂದರೆ ಸಂಜೆನೇ ವಾಪಸ್ ಬಂದುಬಿಡ್ತಾರೆ. ಈಗ ಹೊಸದುರ್ಗಕ್ಕೆ ರೀಚ್ ಆಗಿ ಆಯಿತು. ಫಸ್ಟ್ ಮನೆಗೆ ಹೋಗೋಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿರೋದು. ಇದೆ ಅವ್ರ ಮನೆ. ಅವರು ಕೂಡ ಒಬ್ಬಟ್ಟು ಅಡುಗೆ ಎಲ್ಲ ಮಾಡಿದ್ರು. ತೊಟ್ಲು ತಗೊಂಬರಲ್ಲ ನೋಡಿ, ಇದು ನಮ್ಮ ಭಾವ ಫೋನ್ ಮಾಡ್ತಿದ್ದಾರೆ. ಅದು ಆರ್ಯ ನಮ್ಮ ಪೈಪು ನೋಡಿ. ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ. ಇವನು ನೋಡ್ರಿ, ಶ್ರೀಹರಿ. ಇವನು ಕ್ಯಾಂಡಿ ಕ್ರಶ್ ಆಡುತ್ತಿದ್ದಾನೆ. ಮುಖ ತೋರ್ಸಕ್ಕೆ ಇದು ಮಾಡ್ತಿದ್ದಾಳೆ. ಏನು ಎರಡೇ ಅರ್ಜೆಂಟ್ ಆಗಿತ್ತಾ? ಹಂಗೇನಿಲ್ಲ, ಆರಾಮಾಗಿರ್ಬೋದಾ? ಇರಲಿ, ಅರ್ಜೆಂಟ್ ಆಗಿದೆ ಹೇಳಿ, ತಂದು ಕೊಡ್ತೀನಿ. ಇವಳು ಬೃಂದ. ಹಾಯ್ ಹಾಯ್ ಮಾಡು. ಹಾಯ್ ಅಂದ್ರೆ ಏನು ಅಂತ ಅವಳು. ಇದು ಅಯ್ಯೋ, ನಾನು ಕಾಣಿಸ್ತೇನೆ ಇಲ್ಲ, ತೋರ್ಸೋಣ ಅಂದ್ರೆ ಫ್ಲ್ಯಾಶ್ ಇದೆ ಫ್ರೆಂಡ್ಸ್. ಮುಖ ಕಾಣಂಗಿಲ್ಲ. ಫ್ಲ್ಯಾಶ್ ಇಂದ ನಮ್ಮ ಮುಖ ರಿವೀಲ್ ಮಾಡೋದು ಲೇಟ್ ಆಗುತ್ತೆ. ಬ್ಲೌಸ್ ಪೀಸು ಅದರಲ್ಲಿ ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವತ್ತು ಮಡ್ಲಕ್ಕಿ ಹಾಕ್ತಿದ್ದಾರೆ ನಮ್ಮ ಅಕ್ಕನ ಮನೆಯಲ್ಲಿ. ಇವಳು ಹಾಕ್ತಿದ್ದಾರೆ, ನಾನು ಲಾಗ್ ಮಾಡ್ತಿರೋದಕ್ಕೆ. ಬಾಳೆಹಣ್ಣು ಕೊಡ್ತಾ ಇದ್ದಾರೆ ನಮ್ಮ ಅಣ್ಣ. ನಮ್ಗೊಂದು ಬಾಳೆಹಣ್ಣು ಕೊಡ್ತಿದ್ದಾರೆ. ಥ್ಯಾಂಕ್ ಯು. ಟಿಕ್ಕೆ ಮಾಡಿಲ್ಲ, ಹಂಗೆ ಫೋಕಸ್ ಮಾಡ್ತಿದ್ದೀವಿ. ಇಲ್ಲಿಗೆ ಶಾಸ್ತ್ರ ಮುಗಿತಾ ಬಂತು. ಇನ್ನೇನು ಮಲ್ಲಕ್ಕಿ ಹಾಕ್ಕೊಂಡು ಹೊರಡೋದು ಅಷ್ಟೇ. ಈ ಮನೇಲಿ ಈ ಥರ ಒಂದು ಯಾವ್ದಾದ್ರು ಶಾಸ್ತ್ರ ಇದೆಯಾ? ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ. ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನೋಡಿ, ನಿಮ್ಮ ದೊಡ್ಡಮ್ಮಲ್ಲಿ ಮಾತಾಡ್ತಾ ಇದ್ದೆ. ಲ್ಯಾಂಡ್ಸ್ಕೇಪ್ ಅಲ್ಲಿ ತೆಗೆದ.
ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಮ್ಮ ಮನೆಯಲ್ಲಿ ಏನೇನು ವಿಶೇಷಗಳಿರುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರ್ತೀನಿ. ಖಂಡಿತವಾಗ್ಲೂ ನನ್ನ ಎಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. Thank you so much for watching. Like, share and subscribe to my channel. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.